ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಜಾಲ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಯಾರು ಕರ್ನಾಟಕದ ಯಾವ ಭಾಗಗಳಿಂದ ಭಾಗವಹಿಸ್ತಾ ಇದ್ದಾರೆ ಅವರ ಪರಿಚಯವನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮ್ಮ ಮೊದಲ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾ ಕುಲಕರ್ಣಿ. ನಾನು ಮೂಲತಃ ವಿಜಯಪುರದವಳಾಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ನಾನು BE ಮತ್ತು MBA ಪದವೀಧರೆಯಾಗಿದ್ದು ಈಗ ಬೆಂಗಳೂರಿನ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಲೀಡ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಓದೋದು ಹಾಗೂ ಪ್ರವಾಸ ಮಾಡೋದು. ತುಂಬ ಸಂತೋಷ ಪ್ರಿಯಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಧುಸೂದನ್. ನಾನು ಬೆಂಗಳೂರಿನ ಶ್ರೀನಗರದಿಂದ ಭಾಗವಹಿಸ್ತಾ ಇದ್ದೀನಿ. ನಾನು ಖಾಸಗಿ ಸಂಸ್ಥೆಯಲ್ಲಿ ಯೋಜನಾ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಪುಸ್ತಕ ಓದುವುದು, ಚಾರಣ ಹಾಗೂ ಪ್ರವಾಸ. ನಾನು ನಿಮ್ಮ ಅಭಿಮಾನಿ ಕೂಡ ಹೌದು. ಬಹಳ ಸಂತೋಷ ಮಧುಸೂದನ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಶ್ರೀಧರ್ ಅಂತ. ನಾನು ಮೂಲತಃ ಬೆಂಗಳೂರಿನವನೇ. ಬೆಂಗಳೂರಿನ ಒಂದು ಸಂವಹನ ತಂತ್ರಜ್ಞಾನ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಕನ್ನಡ ಪುಸ್ತಕಗಳನ್ನು ಓದೋದು, ಕನ್ನಡ ಭಾವಗೀತೆಗಳನ್ನು ಕೇಳುವುದು ಮತ್ತು ಹಾಡುವುದು. ಭಾಗವಹಿಸೋಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ತುಂಬ ಸಂತೋಷ್ ಶ್ರೀಧರ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತಮಗೂ ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಸರಿ ಉತ್ತರವನ್ನು ನೀಡಿದರೆ 2 ಪುಸ್ತಕ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ರಾಷ್ಟ್ರೋತ್ಥಾನ ಸಾಹಿತ್ಯದವರು ನೀಡಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಪ್ರಿಯಾ ಅವರಿಗೆ ಬರ್ತಾ ಇದೆ ಈ ಪ್ರಶ್ನೆ. ಬಾಳಿಗೊಂದು ನಂಬಿಕೆ, DVG ಬರೆದಂಥ ಪುಸ್ತಕವನ್ನು ಕೊಡಲಿದ್ದೇವೆ. ನಮ್ಮ ಪ್ರಶ್ನೆ: ವಸಂತ ನವರಾತ್ರಿ 9 ದಿನಗಳ ಕಾಲ ಯಾರನ್ನ ಆರಾಧಿಸುವರು? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ರಾಮ, ಕೃಷ್ಣ, ವಿಷ್ಣು, ಶಿವ. ಯಾರಿರಬಹುದು ಪ್ರಿಯಾ ಅವರೇ? ಸರ್, ಮೊದಲನೇ ಆಯ್ಕೆ ರಾಮ ಅಂತ ಅನ್ಸುತ್ತೆ. ರಾಮ. ಉತ್ತರವನ್ನು ನೋಡು. ರಾಮ ಉತ್ತರ ಸರಿಯಾಗಿದೆ. ಈ ಹಬ್ಬವನ್ನು, ವಸಂತ ನವರಾತ್ರಿಯನ್ನು ರಾಮನವಮಿ ಅಂತ ಹೇಳಿ 9 ದಿನಗಳ ಕಾಲ ಆಚರಿಸ್ತೇವೆ. ಚೈತ್ರ ಮಾಸದಲ್ಲಿ ಈ ಹಬ್ಬವನ್ನು ಆಚರಿಸೋದುಂಟು. ನಮ್ಮ ದೇಶದಲ್ಲಿ 4 ರೀತಿಯ ನವರಾತ್ರಿಗಳನ್ನು ಆಚರಿಸ್ತೇವೆ. ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಶರನ್ನವರಾತ್ರಿ, ದೇವಿ ಪೂಜೆ. ನಂತರ ಪ್ರಸಿದ್ಧವಾದದ್ದು ರಾಮನವಮಿ. ರಾಮನವಮಿನ ನಾವು ವಸಂತ ನವರಾತ್ರಿ ಅಂತಲೂ ಕರೀತೇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಮಧುಸೂದನ್ ಅವರಿಗೆ. ಪ್ರಶ್ನೆ: ಭಾರತೀಯ ಸಂಸ್ಕೃತಿ, ಸಾನೆ ಗುರೂಜಿ ಬರೆದಂಥ ಕೃತಿ ಇದು. ನಮ್ಮ ಪ್ರಶ್ನೆ: ಗುಜರಾತಿನವರು ನವರಾತ್ರಿಯ ಸಂದರ್ಭದಲ್ಲಿ ಮಾಡುವ ನೃತ್ಯದ ಹೆಸರೇನು? ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. ಹೇಳಿ. ದಾಂಡಿಯಾ ನೃತ್ಯ. ಉತ್ತರವನ್ನು ನೋಡೋಕೆ ಮೊದಲು ಆಯ್ಕೆಗಳು: ರಾಸೋ, ಗರ್ಭಾ, ಬಾಂಗ್ಡಾ, ಬಿಹು. ಮಧುಸೂದನ್. ಬಿಹು ಹೌದಾ ಸಂತೋಷ್? ಸರ್, ಆಯ್ಕೆ 2 ಅನ್ಸುತ್ತೆ. ಗರ್ಭ. ಉತ್ತರವನ್ನು ನೋಡೋಣ. ಗರ್ಭ ನೃತ್ಯ ಸರಿಯಾದ ಉತ್ತರ. ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಸಂತೋಷ್ ಅವರಿಗೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಸಂತೋಷ್ ಅವರಿಗೆ ಬರ್ತಾ ಇದೆ. ಪುಸ್ತಕ ನಮಗೆ ನಾವೇ ಪರಿಚಯರು, ರಮಾನಂದ ಐನಕೈ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಮಹಿಷಾಸುರನು ಯಾವ ಸೀಮೆಯನ್ನು ಆಳುತ್ತಿದ್ದನು ಎನ್ನಲಾಗಿದೆ? ಆಯ್ಕೆಗಳನ್ನು
ನೋಡೋಣ. ಮೈಸೂರು ಸೀಮೆ, ಗೋಕರ್ಣ ಸೀಮೆ, ಕೆಳದಿ ಸೀಮೆ, ಬಾರ್ಕೂರು ಸೀಮೆ. ಸಂತೋಷ್. ಆಯ್ಕೆ 1 ಸರ್, ಮೈಸೂರು ಸೀಮೆ. ಮೈಸೂರು ಸೀಮೆ ಹೌದಾ? ನೋಡೋಣ. ಮೈಸೂರು ಸೀಮೆ ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಟ್ಟಿದ್ದೇನೆ ಸಂತೋಷ್ ಅವರಿಗೆ. ಸಂತೋಷ್ ಅವರೇ, ಯಾಕೆ ಮೈಸೂರು ಸೀಮೆ ಸರಿಯಾದ ಉತ್ತರ? ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾಸುರ ನೆಲೆಸಿರೋದ್ರಿಂದ ಆ ಥರ ನಾನು ಊಹೆ ಮಾಡಿದೆ. ಊಹೆ ಮಾಡಿದ್ರಿ? ಹಾಂ, ಯಾರಿಗೆ ಗೊತ್ತಿದೆ ಮೈಸೂರು ಸೀಮೆ ಯಾಕೆ ಸರಿಯಾದ ಉತ್ತರ? ಮಧುಸೂದನ್, ಪ್ರಿಯಾ? ಮಾಹಿತಿ ಇಲ್ಲ ಸರ್. ಮೈಸೂರು ಸೀಮೆಯನ್ನ ಮೂಲತಃ ಮಹಿಷ ಮಂಡಲ ಅಂತ ಕರೀತಾರೆ. ಮಹಿಷ ಅಂದರೆ ಕೋಣ ಅಥವಾ ಎಮ್ಮೆ, ಈ ಅರ್ಥದ ಒಂದು ಪ್ರಯೋಗ. ನಮ್ಮ ಇಡೀ ದಕ್ಷಿಣ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಕೋಣಗಳು, ಕಾಡು ಕೋಣಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದದ್ದು ಇವತ್ತಲ್ಲ, ಒಂದಾನೊಂದು ಕಾಲದಲ್ಲಿ, ಈ ಪುರಾಣ ಕಥೆಗಳು ನಡೆದ ಕಾಲದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಕೋಣಗಳು ಇದ್ದದ್ದು, ಕಾಡು ಕೋಣಗಳು ಇದ್ದದ್ದು ಮೈಸೂರು ಪ್ರದೇಶದಲ್ಲಿ. ಹಾಗಾಗಿ ಮಹಿಷ ಮಂಡಲ ಅಂತ ಅಂದಿನ ದಿನಗಳಲ್ಲಿ ಕರೀತಾ ಇದ್ರು. ಇವುಗಳ ನಾಯಕ ಬಹುಶಃ ಮಹಿಷಾಸುರ ಆಗಿದ್ನೋ ಏನೋ, ನಮಗೆ ಖಚಿತವಾಗಿ ಗೊತ್ತಿಲ್ಲದಿರುವಂಥ ವಿಚಾರ. ನಾಯಕ ಮಹಿಷಾಸುರ, ಅವನನ್ನು ಕೊಂದದ್ದು ಚಾಮುಂಡಿ, ಹೀಗೆಲ್ಲ ನಾವು ನಂಬಿಕೆಯನ್ನ ಇಟ್ಕೊಂಡಿದ್ದೇವೆ. ಆ ಮಹಿಷ ಮಂಡಲ ಮಹೀಶೂರು ಮೈಸೂರು ಆಗಿದೆ ಅಂತ ತಜ್ಞರು ಹೇಳ್ತಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಪ್ರಿಯಾ ಕುಲಕರ್ಣಿ ಅವರಿಗೆ ಪ್ರಶ್ನೆ. ಅಗ್ನಿಪಥಿಕೆ ನಿವೇದಿತ SR ರಾಮಸ್ವಾಮಿ ಬರೆದ ಪುಸ್ತಕವನ್ನ ಕೊಡಲಿದ್ದೇವೆ. ನಮ್ಮ ಪ್ರಶ್ನೆ: ರಾಜ್ಯ, ಕೇಂದ್ರಾಡಳಿತ ಪ್ರದೇಶ ಮತ್ತು ಅವುಗಳ ರಾಜಧಾನಿಯನ್ನ ಜೋಡಿಸಿ. ಎ ಪಟ್ಟಿಯಲ್ಲಿ ಛತ್ತೀಸ್ಗಢ, ದಾದ್ರಾ ನಗರ ಹವೇಲಿ ಹಾಗೂ ದಿಲ್ಲಿ. ಬಿ ಪಟ್ಟಿ ದಮನ್, ರಾಯ್ಪುರ್, ಪಣಜಿ, ದಿಲ್ಲಿ. ಸರ್, ಛತ್ತೀಸ್ಗಢ, ರಾಯ್ಪುರ. ದಾದ್ರಾ ನಗರ ಹವೇಲಿ, ದಮನ್. ದಿಲ್ಲಿ. 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 ಉತ್ತರವನ್ನ ನೋಡೋಣ. ಛತ್ತೀಸ್ಗಢ, ರಾಯ್ಪುರ್, ದಾದ್ರಾ ನಗರ ಹವೇಲಿ, ದಮನ್, ದಿಲ್ಲಿ. ದಿಲ್ಲಿ ಉತ್ತರ ಸರಿಯಾಗಿದೆ. ನಮಗೆ ಪುಸ್ತಕವನ್ನ ಕೊಟ್ಟಿದ್ದೇವೆ. ಈಗ ಅವಕಾಶ ಮಧುಸೂದನ್ ಅವರಿಗೆ. ತಮ್ಮ ಪ್ರಶ್ನೆ: ನಾಗರಿಕತೆಗಳ ಸಂಘರ್ಷ, SR ರಾಮಸ್ವಾಮಿ ಬರೆದಂಥ ಪುಸ್ತಕವನ್ನ ಕೊಡಲಿದ್ದೇವೆ ತಮಗೆ. ಪ್ರಶ್ನೆಯನ್ನ ನೋಡೋಣ. ರಾಜ್ಯ, ಕೇಂದ್ರಾಡಳಿತ ಪ್ರದೇಶ ಮತ್ತು ಅವುಗಳ ರಾಜಧಾನಿಯನ್ನ ಜೋಡಿಸಿ. ಎ ಪಟ್ಟಿಯಲ್ಲಿ ಗುಜರಾತ್, ಜಾರ್ಖಂಡ್ ಮತ್ತು ಲಡಾಖ್. ಬಿ ಪಟ್ಟಿಯಲ್ಲಿ ಗಾಂಧಿನಗರ, ಜಾರ್ಖಂಡ್ ರಾಂಚಿ, ಲಡಾಖ್, ಲೇಹ್, ಕಾರ್ಗಿಲ್. ಉತ್ತರವನ್ನ ನೋಡೋಣ. ಗುಜರಾತ್ ಗಾಂಧಿನಗರ, ಜಾರ್ಖಂಡ್ ರಾಂಚಿ, ಲಡಾಖ್, ಲೇಹ್, ಕಾರ್ಗಿಲ್. ಯಾಕೆ ಲೇಹ್ ಮತ್ತು ಕಾರ್ಗಿಲ್? ಒಂದು ಬೇಸಿಗೆ ರಾಜಧಾನಿ, ಇನ್ನೊಂದು ಕಾಲದ ರಾಜಧಾನಿ. ಪುಸ್ತಕ ಕೊಡ್ತಾ ಇದ್ದೇನೆ ಮಧುಸೂದನ್ ಅವರಿಗೆ. ಈಗ ಅವಕಾಶ ಬಂತು ಸಂತೋಷ್ ಅವರಿಗೆ. ತಮ್ಮ ಪ್ರಶ್ನೆ: ಮೊದಲು ಪುಸ್ತಕ. ನ್ಯಾಯಾಲಯಗಳಲ್ಲಿ ಸ್ವಾತಂತ್ರ್ಯ ಹೋರಾಟ, NP ಶಂಕರನಾರಾಯಣ ರಾವ್ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಎ ಪಟ್ಟಿಯಲ್ಲಿ ಲಕ್ಷದ್ವೀಪ, ಮಧ್ಯಪ್ರದೇಶ್ ಹಾಗೂ ಮಣಿಪುರ. ಬಿ ಪಟ್ಟಿಯಲ್ಲಿ ಭೂಪಾಲ, ಇಂಫಾಲ್, ಕವರತ್ತಿ, ಐಜ್ವಾಲ್. ಸರ್, ಲಕ್ಷದ್ವೀಪ, ಕವರತ್ತಿ. ಮಧ್ಯಪ್ರದೇಶ, ಭೋಪಾಲ್. ಮಣಿಪುರ, ಇಂಫಾಲ್. ಇಂಫಾಲ್. ಉತ್ತರವನ್ನ ನೋಡೋಣ. ಲಕ್ಷದ್ವೀಪ, ಕವರತ್ತಿ, ಮಧ್ಯಪ್ರದೇಶ, ಭೂಪಾಲ ಹಾಗೂ ಮಣಿಪುರ, ಇಂಫಾಲ್. ಉತ್ತರ ಸರಿಯಾಗಿದೆ. ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೀವಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಪ್ರಶ್ನೆ ಬರ್ತಾ ಇದೆ ಪ್ರಿಯಾ ಕುಲಕರ್ಣಿ ಅವರಿಗೆ.
ಭಾರತೀಯ ಚಿತ್ತ ಮಾನಸಿಕತೆ ಕಾಲ ಎನ್ನುವ ಪುಸ್ತಕ ಧರ್ಮಪಾಲ್ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನ ಜೋಡಿಸಿ ಅಕ್ಷರಗಳನ್ನ ನೋಡೋಣ. ಕ, ಹ, ಡು, ಯಾ, ದೇ, ಬೇ, ಫಿ, ತಿ. ಪ್ರಿಯಾ ಅವರೇ, ಮಧುಸೂದನ್ ಸಹ ಉತ್ತರವನ್ನ ಕೊಡೋದಕ್ಕೆ ಸಿದ್ಧವಾಗಬೇಕಾಗಿ ಹೇಳ್ತಾ ಇದ್ದೇವೆ. ಮೊದಲ ಅವಕಾಶ ಪ್ರಿಯಾ ಅವರಿಗೆ. ಪ್ರಿಯಾ, ಹಬೆಯಾಡುವ ಕಾಫಿ. 8 ಅಕ್ಷರ ಬೇಕಮ್ಮ. ಹತ್ರಕ್ಕೆ ಬಂದು ದೂರ ಹೋದ್ರಿ ಅಂತ ಅನ್ನಿಸ್ತಾ ಇದೆ. ಯಾವ ಅಕ್ಷರ ಬಿಟ್ಟಿದ್ದೀರಿ ನೋಡಿ. ಮಧುಸೂದನ್ ಅವರನ್ನ ಕೇಳ. ಇಲ್ಲ ಸರ್, ಹಬೆಯಾಡುತ್ತೀಹ ಕಾಫಿ. ಹಾ ಹಾ ನನಗೆಲ್ಲೂ ಕಾಣಲಿಲ್ಲ ಕಣ್ಣಿಗೆ. ಸರ್, ಹ ಎರಡನೇದಿದೆ. ಹಬೆಯಾಡುತ್ತೀಹ. ಓಕೆ, ಹಬೆ ಒಂದು ಹಾ ಕಟ್ಟಾಗೋಯ್ತಲ್ಲ. ಹಬೆ ಆಡುತ್ತಿಲ್ಲ ಅಂದ್ರೆ ಅಲ್ಲಿ ಹಾ ಬಂದ್ಬಿಡ್ತು. ಇನ್ನೊಂದು ಹಾ ಎಲ್ಲಿದೆ? ಹಬೆಯಾಡುತ್ತಿದೆ ಕಾಫಿ. ಕಾಫಿ ಹಬೆಯಾಡುತ್ತಿದೆ. ಹಬೆ ಆಡುತ್ತಿದೆ ಕಾಫಿ. ಕಾಫಿ ಹಬೆ ಆಡ್ತಿದೆಯಾ ಇಲ್ವಾ ನೋಡೋಣ. ಹಬೆ ಆಡುತ್ತಿದೆ ಕಾಫಿ ಸರಿಯಾದ ಉತ್ತರ. ಹಾಗೂ ಹೀಗೂ ಪ್ರಿಯಾ ಕುಲಕರ್ಣಿ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಹಬೆಯಾಡುವ ಕಾಫಿಯನ್ನ ಬೆಳಗಿನ ಹೊತ್ತು ಕುಡಿದ್ರೆ ಅದರ ಆನಂದ ಸಂತೋಷ ಅನುಭವಿಸಿದವರಿಗೆ ಅದು ಗೊತ್ತು. ಮಧುಸೂದನ್, ತಮ್ಮ ಪುಸ್ತಕ ಮತ್ತು ಪ್ರಶ್ನೆ ಸಾರ್ಥಕ ಜೀವನದ ಸುಹೊಕ್ಕು, ಶುಭಾ ದೋಟಿಹಾಳ್ ಅನುವಾದ ಮಾಡಿದಂತಹ ಪುಸ್ತಕ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನ ಜೋಡಿಸಿ ಅಕ್ಷರಗಳು ಬಂ, ಬ, ಹ, ಣ, ಗ, ಚ, ದ, ರ. ಬಂಬ ಹಣ್ಣ ಗಾಚದರ. ಮಧುಸೂದನ್, ಪ್ರಯತ್ನಿಸ್ತಾ ಸಂತೋಷ್, ಇದ್ದೀನಿ ಸರ್. ತಾವು ಹೇಳಿ. ಮಧುಸೂದನ್, ಬಂಗಾರದ ಸಿದ್ಧವಾಗಿದ್ದೀರಾ ಉತ್ತರ ಜೊತೆ? ಬಂಗಾರದ ಮಧುಸೂದನ್, ಬಂಗಾರದ ಬಂಗಾರದ ಸಂತೋಷ್, ಸರ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಣ್ಣದ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಸರ್, ನಾನು ಹೇಳ್ಬೋದು. ಮಧುಸೂದನ್, ಸಂತೋಷ್, ಅಲ್ಲಲ್ಲ ಒಂದ್ ನಿಮಿಷ. ಮಧುಸೂದನ್, ಸಂತೋಷ್ ಇಬ್ರಿಗೂ ಗೊತ್ತಿಲ್ವಾ? ಇಬ್ರಿಗೂ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಹೇಳ್ತೇನೆ ಒಮ್ಮೆ. ಪ್ರಿಯಾ ಅವರನ್ನ. ಪ್ರಿಯಾ ಅವರೇ ಹೇಳಿ ನೋಡೋಣ. ಚಹದ ಬಣ್ಣ ಬಂಗಾರ. ಚಹದ ಬಣ್ಣ ಬಂಗಾರ ಅಂದ್ರೆ ಒಂದು ಅಕ್ಷರ ಕಮ್ಮಿ ಆಗೋಯ್ತು. ಉತ್ತರವನ್ನ ಚಹದ ಬಣ್ಣ ಬಂಗಾರ ಬಣ್ಣದ ಚಹ. ಚಹವನ್ನ ನಿಜಕ್ಕೂ ಮಾಡಬೇಕಾದ ವಿಧಾನದಲ್ಲಿ ಮಾಡಿದ್ರೆ ಅದಕ್ಕೆ ಅದರದ್ದೇ ಆದ ಒಂದು ಆಕರ್ಷಕ ಬಣ್ಣ ಇರುತ್ತೆ. ನಮ್ಮ ಕವಿಗೆ ಬಂಗಾರದ ಬಣ್ಣದ ಹಾಗೆ ಕಂಡಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಬರ್ತಾ ಇದೆ ಸಂತೋಷ್ ಅವರಿಗೆ. ಸಂತೋಷ್, ಸಾರ್ಥಕ ಜೀವನ, ಮಾಭಾ ಪೆರ್ಲಾ ಬರೆದ ವ್ಯಕ್ತಿ ವಿಕಸನ ಕೃತಿ. ನಮ್ಮ ಪ್ರಶ್ನೆ, ಅಕ್ಷರಗಳನ್ನ ಜೋಡಿಸಿ ಅಕ್ಷರಗಳು ಪ್ರ, ದಂ, ಕ, ಮ, ನ, ದ, ಯ, ಥ. ಪ್ರಿಯಾ, ತಾವು ಸಹ ಪ್ರಯತ್ನಿಸ್ತಾ ಇರಬಹುದು. ಮೊದಲು ಸಂತೋಷ್ ಅವರು ಉತ್ತರ. ಸರ್ ಗೊತ್ತಾಗ್ತಿಲ್ಲ ಸರ್. ಅಲ್ವಾ? ಅವಕಾಶ ಪ್ರಿಯಾ ಅವರಿಗೆ ಕೊಡೋಣವಾ? ಕೊಡ್ಬೋದು.
ಪ್ರಿಯಾ ಅವರೇ, ತಾವು ಪ್ರಯತ್ನಿಸ್ಬೋದು. ಆ, ಪ್ರಥಮ ದಂಡನಾಯಕ. ಪ್ರಥಮ ದಂಡನಾಯಕ. ಹೌದಾ? ದಂಡನಾಯಕ. ನೋಡೋಣ ಉತ್ತರವನ್ನು. ಪ್ರಥಮ ದಂಡನಾಯಕ ಉತ್ತರ ಸರಿಯಾಗಿದೆ. ಪ್ರಿಯಾ ಅವರಿಗೆ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಈಗ ಮುಂದಿನ ಪ್ರಶ್ನೆಗೆ ಹೋಗಬೇಕಾಗಿದೆ. ಮುಂದಿನ ಪ್ರಶ್ನೆ ಆರಂಭವಾಗ್ತಾ ಇದೆ ಚಟ್ಪಟ್ ಚಿನ್ಕುರುಳಿಯಿಂದ. ತಮಗೆಲ್ಲ ಗೊತ್ತಿರೋ ಹಾಗೆ ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳನ್ನು ಒಂದರ ನಂತರ ಒಂದು ಕೇಳ್ತೇವೆ. ಉತ್ತರವನ್ನು ತಾವು ಕೊಡ್ತಾ ಹೋಗಬೇಕು. ಪ್ರತಿ ಸರಿ ಉತ್ತರಕ್ಕೂ ಒಂದೊಂದು ಪುಸ್ತಕವಾಗಿ ದೊರೆಯುತ್ತೆ. ಹಾಗಾಗಿ 5 ಪುಸ್ತಕಗಳನ್ನು ಗೆಲ್ಲುವ ಅವಕಾಶ ಇರುವಂಥ ಪ್ರಶ್ನೆ ಇದು. ಮೊದಲ ಅವಕಾಶ ಪ್ರಿಯಾ ಕುಲಕರ್ಣಿಯವರಿಗೆ. ಪ್ರಿಯಾ ಅವರೇ, ಸಿದ್ಧವಾಗಿದ್ದೀರಾ? ಹೌದು ಸರ್, ಹೇಳಿ. ತಮ್ಮ ಚಟ್ಪಟ್ ಚಿನ್ಕುರುಳಿ ಈಗ ಆರಂಭ ಆಗಿದೆ. ಕನ್ನಡ ಭಾಷೆಯ ಕಾಳಿದಾಸ ಯಾರು? ಗೊತ್ತಿಲ್ಲ ಅಂದ್ರೆ ಪಾಸ್ ಹೇಳಿ. ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ರಾಷ್ಟ್ರೀಯ ಕಾಫಿ ಸಂಶೋಧನಾ ಕೇಂದ್ರವು ಎಲ್ಲಿದೆ? ಕೊಡಗು. ಮುಂದಿನ ಪ್ರಶ್ನೆ. ಇಸ್ತ್ರಿ ಎನ್ನುವ ಶಬ್ದವು ಕನ್ನಡಕ್ಕೆ ಯಾವ ಭಾಷೆಯಿಂದ ಬಂದಿದೆ? ಉರ್ದು. ಮುಂದಿನ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ತಾಮ್ರದ ತಂಬಿಗೆಗೆ ತಳದಲ್ಲಿ ಗುಂಜು ಮೇಲೆ ಕೊಂಬು. ತೆಂಗಿನಕಾಯಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಈಸಬೇಕು, ಇದ್ದು ಜಯಿಸಬೇಕು. ಇದ್ದು ಜಯಿಸಬೇಕು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಕನ್ನಡದ ಕಾಳಿದಾಸ ಅಂತ ಬಸವಪ್ಪ ಶಾಸ್ತ್ರಿಗಳನ್ನ ಕರೀತೇವೆ. ಮುಂದಿನ ಪ್ರಶ್ನೆ. ಬಾಳೆಹೊನ್ನೂರು ಚಿಕ್ಕಮಗಳೂರಲ್ಲಿ ಕರ್ನಾಟಕ ರಾಷ್ಟ್ರೀಯ ಕಾಫಿ ಸಂಶೋಧನಾ ಕೇಂದ್ರ ಇದೆ. ಮುಂದಿನ ಪ್ರಶ್ನೆ. ಪೋರ್ಚುಗೀಸ್ ಭಾಷೆಯಿಂದ ಇಸ್ತ್ರಿ ಎನ್ನುವ ಶಬ್ದ ಕನ್ನಡಕ್ಕೆ ಬಂದಿದೆ. ತಾಮ್ರದ ತಂಬಿಗೆಗೆ ತಳದಲ್ಲಿ ಗುಂಜು ಮೇಲೆ ಕೊಂಬು ಅಂದರೆ ಈರುಳ್ಳಿ ಹೂವನ್ನು ಇಡಿಯಾಗಿ ನಮ್ಮ ಕವಿ ಗಮನಿಸಿ ಈ ಓಟನ್ನು ರೂಪಿಸಿದ್ದಾನೆ. ಈಸಬೇಕು, ಇದ್ದು ಜಯಿಸಬೇಕು. ಉತ್ತರ ಸರಿಯಾಗಿದೆ. ಒಂದು ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿರೋ ಕಾರಣ ಒಂದು ಪುಸ್ತಕವನ್ನು ಪ್ರಿಯಾ ಕುಲಕರ್ಣಿ ಅವರಿಗೆ ಕೊಟ್ಟಿದ್ದೇನೆ. ಈಗ ಅವಕಾಶ ಮಧುಸೂದನ್ ಅವರಿಗೆ. ಮಧುಸೂದನ್, ತಮ್ಮ ಚಟ್ಪಟ್ ಚಿನ್ಕುರುಳಿಯ ಮೊದಲ ಪ್ರಶ್ನೆ. 1824ರಲ್ಲಿ ಇಂಗ್ಲಿಷ್ ಹೊಸಗನ್ನಡದ ಪ್ರಥಮ ನಿಘಂಟನ್ನ ಯಾರು ರಚಿಸಿದರು? ಕಿಟ್ಟಲ್. ಮುಂದಿನ ಪ್ರಶ್ನೆ. ಕರ್ನಾಟಕದ ಯಾವ ಅರಸನು ಮಾನಸೋಲ್ಲಾಸ ಎನ್ನುವ ವಿಶ್ವಕೋಶವನ್ನ ಬರೆದನು? ಗಂಗಾರಸ. ಮುಂದಿನ ಪ್ರಶ್ನೆ. ಚಾಮರಾಜೇಂದ್ರ ದೃಶ್ಯ ಕಲಾ ಅಕಾಡೆಮಿ ಯಾವ ನಗರದಲ್ಲಿದೆ? ಮೈಸೂರು. ಮುಂದಿನ ಪ್ರಶ್ನೆ. ಇಲಾಖೆ ಎನ್ನುವ ಶಬ್ದವು ಕನ್ನಡಕ್ಕೆ ಯಾವ ಭಾಷೆಯಿಂದ ಬಂದಿದೆ? ಸಂಸ್ಕೃತ. ಮುಂದಿನ ಪ್ರಶ್ನೆ. ಶಂಕರ್ ಮೊಕಾಶಿ ಪುಣೇಕರ್ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ? ಪಾಸ್. ಉತ್ತರವನ್ನು ನೋಡ್ತಾ ಹೋಗೋಣ. 1824ರಲ್ಲಿ ನಿಘಂಟನ್ನ ಬರೆದವರು ವಿಲಿಯಂ ರೀವ್. ಕಿಟ್ಟಲ್ಗಿಂತ ಮೊದಲೇ ಇವರು ಬರೀತಾರೆ. ಎರಡನೇ ಪ್ರಶ್ನೆ. ಮೂರನೆಯ ಸೋಮೇಶ್ವರ ಮಾನಸೋಲ್ಲಾಸ ಎನ್ನುವ ವಿಶ್ವಕೋಶವನ್ನು ಸಂಸ್ಕೃತದಲ್ಲಿ ಬರೀತಾರೆ. ಮುಂದಿನ ಪ್ರಶ್ನೆ. ಮೈಸೂರಿನಲ್ಲಿ ಕಾವ ಅಥವಾ ಚಾಮರಾಜೇಂದ್ರ ದೃಶ್ಯಕಲಾ ಅಕಾಡೆಮಿ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಇಲಾಖೆ ಎನ್ನುವ ಶಬ್ದ ಅರಬ್ಬಿ ಭಾಷೆಯಿಂದ ಕನ್ನಡದಲ್ಲಿದೆ. ಕೊನೆಯ ಪ್ರಶ್ನೆ. ಶಂಕರ್ ಮೊಕಾಶಿ ಪುಣೇಕರ್ ಅವರು ಅವಧೇಶ್ವರಿ ಎಂದು ಬರೆದ ಈ ಒಂದು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನ ತಮಗೆ ಕೊಟ್ಟಿದ್ದೇನೆ. ಮುಂದಿನ ಪುಸ್ತಕ ಮತ್ತು ಸಂತೋಷ್ ಅವರಿಗೆ. ಸಂತೋಷ್, ತಾವು ಸಿದ್ಧವಾಗಿದ್ರೆ ಆರಂಭಿಸೋಣ. ಮೊದಲ ಪ್ರಶ್ನೆ. ಯಾವ ಕ್ರೈಸ್ತ ಜ್ಯೋತಿಕ ಕರ್ನಾಟಿಕ ಎಂಬ 6 ಸಂಪುಟಗಳನ್ನು ಪ್ರಕಟಿಸಿ ಪದವಿಯನ್ನ ಪಡೆದರು? ಪಾಸ್.
ಮುಂದಿನ ಪ್ರಶ್ನೆ, ರಾಮಾಯಣ ಮಹಾನ್ವೇಷಣಂ ಕೃತಿಯನ್ನ ಯಾರು ಬರೆದರು? ಪಾಸ್. ಮುಂದಿನ ಪ್ರಶ್ನೆ, ಕೃಷ್ಣಾ ನದಿ ಮತ್ತು ಭೀಮಾ ನದಿಗಳ ಸಂಗಮ ಸ್ಥಾನದ ಹೆಸರೇನು? ಗೊತ್ತಿಲ್ಲ, ಪಾಸ್. ಮುಂದಿನ ಪ್ರಶ್ನೆ, ನವಿಲುಕೋಸು ಎನ್ನುವ ಶಬ್ದವು ಕನ್ನಡಕ್ಕೆ ಯಾವ ಭಾಷೆಯಿಂದ ಬಂದಿದೆ? ಸಂಸ್ಕೃತ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಕೆಟ್ ತಂತ್ರಜ್ಞಾನವನ್ನ ಯುದ್ಧದಲ್ಲಿ ಯಾರು ಮೊದಲ ಬಾರಿಗೆ ಬಳಸಿದರು? ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್. ಉತ್ತರಗಳನ್ನ ನೋಡ್ತಾ ಹೋಗೋಣ. ಹರ್ಮನ್ ಫ್ರೆಡ್ರಿಕ್ ಮೋಗ್ಲಿಂಗ್ 6 ಬೃಹತ್ ಸಂಪುಟಗಳನ್ನ ಪ್ರಕಟಿಸ್ತಾರೆ ಕರ್ನಾಟಕಕ್ಕೆ, ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ. ರಾಮಾಯಣ ಮಹಾನ್ವೇಷಣಂ ಅನ್ನೋ ಕೃತಿಯನ್ನ ಬರೆದದ್ದು ವೀರಪ್ಪ ಮೊಯ್ಲಿ ಅವರು. 3ನೇ ಪ್ರಶ್ನೆ, ಕೃಷ್ಣಾ ನದಿ ಮತ್ತು ಭೀಮಾ ನದಿಗಳ ಸಂಗಮ ಸ್ಥಾನವನ್ನ ನಿವೃತ್ತಿ ಸಂಗಮ ಅಂತ ಕರೀತಾರೆ. ನವಿಲುಕೋಸು ಎನ್ನುವ ಶಬ್ದ ಕನ್ನಡಕ್ಕೆ ಜರ್ಮನ್ ಮೂಲದಿಂದ ಬಂದಿದೆ ಅಂತ ಹೇಳ್ತಾರೆ. ಹಾಗೂ ಕೊನೆಯ ಪ್ರಶ್ನೆಗೆ ಟಿಪ್ಪು ಸುಲ್ತಾನ್ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ತಮಗೆ ಒಂದು ಪುಸ್ತಕವನ್ನ ಕೊಡ್ತಾ ಇದ್ದೇನೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದವೋ ಅದನ್ನ ನೋಡುವ ಕ್ಷಣ ಈಗ ಬಂತು. ಮೊದಲು ಪ್ರಿಯಾ ಕುಲಕರ್ಣಿ ಅವರಿಗೆ 50 ಅಂಕಗಳು, ಮಧುಸೂದನ್ ಅವರಿಗೆ 20 ಅಂಕಗಳು, ಸಂತೋಷ್ ಅವರಿಗೆ 40 ಅಂಕಗಳು ಬಂದಿವೆ. ಮೂವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.